ನಮಸ್ತೆ ವೀಕ್ಷಕರೇ, ಎಲ್ಲರೂ ಆರಾಮಿದ್ದೀರಾ ಅನ್ಕೋತೀನಿ. ಶಿವನ ಭಕ್ತರು ಯಾರೆಲ್ಲ ಇಲ್ಲ ಹೇಳಿ. ಶಿವ ಅನ್ನುವ ಕಾನ್ಸೆಪ್ಟೇ ಅದ್ಭುತವಾದಂಥದ್ದು. ಶಿವನನ್ನು ನಂಬಿದವರಿಗೆ, ಶಿವನನ್ನು ಆಶ್ರಯಿಸಿದವರಿಗೆ ಯಾರಿಗೆಲ್ಲ ಪೂಜೆ ಎಲ್ಲ ಹೇಳಿ. ಹಾವಿಗೆ ಪೂಜೆ ಇದೆ, ರುದ್ರಾಕ್ಷಿಗೆ ಪೂಜೆ ಇದೆ, ವಿಭೂತಿಗೆ ಪೂಜೆ ಇದೆ, ನಂದಿಗೆ ಪೂಜೆ ಇದೆ. ಶಿವನ ಅರ್ಧಾಂಗಿನಿಯಾದ ಜಗನ್ಮಾತೆಯನ್ನು ಪೂಜಿಸ್ತೀವಿ, ಗಣಪತಿಯನ್ನು, ಕಾರ್ತಿಕೇಯನನ್ನು ಪೂಜಿಸ್ತೀವಿ. ಅರ್ಥ ಮಾಡ್ಕೊಳ್ಳಿ, ಭಗವಂತ ಶಿವ ಅನ್ನೋ ಕಾನ್ಸೆಪ್ಟೇ ಸುಂದರವಾದಂಥದ್ದು ಅಲ್ವಾ. ಶಿವ ಭೋಲೆನಾಥ, ಅವನು ಕೆಟ್ಟದ್ದನ್ನು ನಾಶ ಮಾಡುವಂಥವನು. ಯಾವುದು ಕೆಟ್ಟದ್ದು? ನಮ್ಮಲ್ಲಿರುವ ಅಜ್ಞಾನವನ್ನು, ನಮ್ಮಲ್ಲಿರುವ ಅಂಧಕಾರವನ್ನು ನಾಶ ಮಾಡಿ ನಮಗೆ ಸುಜ್ಞಾನದ ಬೆಳಕಲ್ಲಿ ಸನ್ಮಾರ್ಗವನ್ನು ತೋರುವಂಥವನು. ಇತ್ತೀಚೆಗೆ ಕಲಿಯುಗ ಪ್ರಾರಂಭವಾದ ಮೇಲೆ ಆದಿಗುರು ಶಂಕರಾಚಾರ್ಯರು ಶಿವನ ಅಷ್ಟೇ ಅಲ್ಲ, ಎಲ್ಲ ದೇವತೆಗಳ ಬಗ್ಗೆಯೂ ಸಾಕಷ್ಟು ಮಂತ್ರಗಳನ್ನು ರಚಿಸಿದ್ದಾರೆ. ಅವರ ಮಂತ್ರಗಳು ಬಹಳಷ್ಟು ಶಕ್ತಿಯುತವಾದಂತಹ ಮಂತ್ರಗಳು. ಯಾಕೆಂದರೆ ಹಿಂದಿನ ಋಷಿಮುನಿಗಳ ಬರೆದಂತಹ ಎಲ್ಲ ಮಂತ್ರಗಳಿಗೂ, ಸ್ತೋತ್ರಗಳಿಗೂ ಅದಕ್ಕೆ ಕೀಲಿ ಕೈ ಇರುವುದರಿಂದ ಅವುಗಳನ್ನು ಪಠಿಸುವುದರಿಂದ ಪುಣ್ಯ ಲಭಿಸುವುದು. ಆದರೆ ಸಿದ್ಧಿಯ ಮಾರ್ಗ ಬಹಳಷ್ಟು ಕಠಿಣವಾದದ್ದು. ಆದರೆ ಶಂಕರಾಚಾರ್ಯರ ವಿರಚಿತ ಎಲ್ಲ ಮಂತ್ರಗಳು ಬಹಳಷ್ಟು ಸುಲಭ ಸಾಧನೆಗೆ. ಅದು ಅಲ್ಲದೆ ಈ ಮಂತ್ರಗಳನ್ನು ನಿಯಮಿತವಾಗಿ ಪಠಿಸುವುದರಿಂದ ಬಹಳಷ್ಟು ಸಿದ್ಧಿಗಳು ದೊರೆಯುತ್ತವೆ. ಅದರೊಟ್ಟಿಗೆ ಜೀವನ ನೆಮ್ಮದಿಯಿಂದಿರುವುದು ಖಂಡಿತವಾಗಿಯೂ. ಕಾಲಭೈರವಾಷ್ಟಕವನ್ನು ನೀವೆಲ್ಲರೂ ಕೇಳಿಯೇ ಇರ್ತೀರ. ಎಷ್ಟೊಂದು ಶಕ್ತಿಯುತವಾದಂಥದ್ದು. ಕಾಲಭೈರವಾಷ್ಟಕಂ ಪಠಂತಿ ಯೇ ಮನೋಹರಂ ವ್ಯಾಲಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ ಅಲ್ವಾ. ಸೊ ಇಲ್ಲಿ ನೋಡಿ, ಕಾಲಭೈರವ ಅಷ್ಟಕ ಸಾಹಿತ್ಯವು ಶಿವನ ಅಂದರೆ ಕಾಲಭೈರವ ರೂಪವನ್ನು ಶ್ಲಾಘಿಸುವಂತಹ 8 ಪದ್ಯಗಳುಳ್ಳಂತಹ ಒಂದು ಶ್ಲೋಕ ಇದು ಶಿವನದ್ದು. ಓಕೆ, ಇದು ಕಾಶಿಯ ಒಡೆಯನಾಗಿರ್ತಕ್ಕಂತಹ ವಿಶ್ವನಾಥನ ಮೇಲೆ ಬರೆದಿರ್ತಕ್ಕಂಥದ್ದು. ಶಂಕರಾಚಾರ್ಯರು ನಮಗೆ ಜ್ಞಾನ ಮತ್ತು ಮುಕ್ತಿಯನ್ನು ಒದಗಿಸುವಂತಹ, ಹಾಗೆ ವೈಯಕ್ತಿಕ ದುಃಖ, ಆಸೆ, ಕೋಪಗಳನ್ನು ನಾಶ ಆದಂತಹ ಈಶ್ವರನನ್ನು, ಕಾಶಿಯ ವಿಶ್ವನಾಥನನ್ನು ವರ್ಣಿಸುತ್ತದೆ ಈ ಕಾಲಭೈರವ ಅಷ್ಟಕ. ಈ ಅಷ್ಟಕವನ್ನು ಪಠಿಸುವವರಿಗೆ ಜ್ಞಾನ, ಮುಕ್ತಿ ಮತ್ತು ಶಿವನ ಸಂಪೂರ್ಣ ಅನುಗ್ರಹ ದೊರೆಯುತ್ತದೆ ಎಂದು ನಂಬಲಾಗಿದೆ. ಕಾಲಭೈರವ ಅಷ್ಟಕ ಕನ್ನಡ ಸಾಹಿತ್ಯ ಮತ್ತು ಅದರ ಅರ್ಥವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋನ ಪರಿಪೂರ್ಣವಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಿದೆ. ಯಾರು ಹೊಸಬರು ನೋಡ್ತಿದ್ದೀರೋ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ಇನ್ನಷ್ಟು ಸ್ತೋತ್ರ ಮಂತ್ರಗಳ ಅರ್ಥ ಹಾಗೂ ಅವುಗಳ ಪಠನೆಗೆ, ಅವುಗಳ ಸರಿಯಾದ ಸ್ತೋತ್ರ ಮಂತ್ರಗಳ ಪಠನೆಯ ಸರಿಯಾದ ವಿಧಾನವನ್ನು ತಿಳ್ಕೊಳ್ಳಿಕ್ಕೆ ನಮ್ಮ ಚಾನಲನ್ನು ಸರಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇರಿ ನಮ್ಮ ಚಾನಲ್ನ. ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ವಿಡಿಯೋನ. ಕಾಲಭೈರವ ಅಷ್ಟಕವನ್ನು ಪಠಿಸುವುದರಿಂದ ಏನೆಲ್ಲ ಲಾಭ ಇದೆ ಅನ್ನೋದಾದರೆ, ಕಾಲಭೈರವ ಅಷ್ಟಕವನ್ನು ಪಠಿಸುವುದರಿಂದ ಮನಮೋಹಕವಾದಂತಹ ಜ್ಞಾನ, ಅತ್ಯದ್ಭುತವಾದಂತಹ ಮುಕ್ತಿಯ ಮೂಲ, ವ್ಯಕ್ತಿಯ ಸದಾಚಾರವನ್ನು ಅದು ಹೆಚ್ಚಿಸುತ್ತೆ. ಅದರ ಜೊತೆಗೆ ದುಃಖ, ಮೋಹ, ಖಿನ್ನತೆ, ಲೋಭ, ಕ್ರೋಧ ಮತ್ತು ತಾಪಗಳನ್ನೆಲ್ಲ ನಾಶ ಮಾಡುತ್ತದೆ ಈ ಕಾಲಭೈರವ ಅಷ್ಟಕ ಪಠಿಸುವುದರಿಂದ. ಶಿವನ ಅಂದರೆ ಕಾಲಭೈರವನ ಪಾದಗಳ ಸಾಮೀಪ್ಯದ ಕಡೆಗೆ ನಮ್ಮನ್ನು ಹಂತ ಹಂತವಾಗಿ ಶಕ್ತಿಯುತವನ್ನಾಗಿ ಸಾಗುವಂತೆ ನಮಗೆ ಪ್ರೇರೇಪಣೆಯನ್ನು ನೀಡುತ್ತದೆ. ನಮಗೂ, ನಮ್ಮ ಕುಟುಂಬಕ್ಕೂ, ನಮ್ಮ ಪರಿಸರಕ್ಕೂ, ಸರ್ವಕಾಲಕ್ಕೂ
ಸನ್ಮಾರ್ಗವನ್ನು ತೋರುತ್ತಾ ಸಂರಕ್ಷಣೆಯಾಗಿ ನಿಲ್ಲುತ್ತದೆ ಈ ಕಾಲಭೈರವ ಅಷ್ಟಕ ಸ್ತೋತ್ರ ಎಂದು ನಂಬಲಾಗಿದೆ. ಶ್ಲೋಕಗಳು ಮತ್ತು ಅವುಗಳ ಅರ್ಥಗಳನ್ನು ನೋಡುವುದಾದರೆ, ಶ್ಲೋಕಗಳು ಸಂಸ್ಕೃತದಲ್ಲಿದ್ದು ಅವುಗಳನ್ನು ಅರ್ಥೈಸಲು ಶ್ಲೋಕಗಳ ಕನ್ನಡ ಸಾಹಿತ್ಯವನ್ನು ಇಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ದೇವನ ಸ್ತುತಿ ಅಂತಂದರೆ ಒಂದೇ ಕಾಲಭೈರವ ಅಷ್ಟಕ ಅಂದರೆ 8 ಪದ್ಯಗಳುಳ್ಳಂತಹದ್ದಿದು. ಇದರಲ್ಲಿ ದೇವನ ಸ್ತುತಿ ಫಸ್ಟ್ನೇದರಲ್ಲಿ ಹೇಳುವಂಥದ್ದು, ಫಸ್ಟನೇ ಶ್ಲೋಕದಲ್ಲಿ ಕಾಲಭೈರವನ ಭಜನೆಯನ್ನು ಮಾಡುವಂಥದ್ದು. ಅಂದರೆ ಕಾಲಭೈರವನ ಹೆಸರಿನಲ್ಲಿರುವ ಶ್ಲೋಕದ ಒಂದು ಭಾಗವಾಗಿದೆ. ಇದು ಕೃಷ್ಣವರ್ಣದ ಶಕ್ತಿಯನ್ನು ಸೂಚಿಸುತ್ತದೆ ಮತ್ತು ಕಾಲವನ್ನು ಕಂಟ್ರೋಲ್ ಮಾಡೋದು ಹೇಗೆ ಅಂದರೆ ನಾವು ಮಾಡಬಹುದಾದಂತಹ ನಮ್ಮ ಕರ್ಮಗಳನ್ನು ಸರಿಯಾದ ದಾರಿಯಲ್ಲಿ ನಾವು ತಗೊಂಡು ಹೋಗೋದು ಹೇಗೆ, ಕೆಟ್ಟ ಕರ್ಮಗಳಿಂದ ನಮ್ಮನ್ನು ನಾವು ಮುಕ್ತಗೊಳಿಸೋದು ಶಕ್ತಿಯನ್ನು ಈ ನಮಗೆ ಶ್ಲೋಕ ನೀಡ್ತದೆ. ಕಾಶಿನಗರದ ಒಡೆಯ ಕಾಶಿಪುರಾಧೀಶನಾದಂತಹ ಕಾಶಿ ವಿಶ್ವನಾಥನ ಭಕ್ತಿಯನ್ನು ನಮ್ಮಲ್ಲಿ ಹೆಚ್ಚಿಸುತ್ತೆ. 2ನೆಯ ಶ್ಲೋಕ ಕಾಲಭೈರವನನ್ನು ಕಾಶಿನಗರದ ಪ್ರಭು ಅಂತ ಹೇಳ್ತಾರೆ ಈ ಶ್ಲೋಕದಲ್ಲಿ. ಇದು ಕಾಶಿನಗರಿಯನ್ನು ತನ್ನ ನಿವಾಸವನ್ನಾಗಿ ಮಾಡಿಕೊಂಡಂತಹ ವಿಶ್ವನಾಥನನ್ನು ವರ್ಣಿಸುವಂತಹ ಪದ ಆಗಿದೆ. ಸೊ ಅಂತಹ ಕಾಶಿ ಒಡೆಯನಾದಂತಹ ವಿಶ್ವನಾಥನಿಗೆ ನಾನು ವಂದಿಸ್ತೇನೆ, ನಾನು ಭಜಿಸ್ತೇನೆ, ನಮಿಸ್ತೇನೆ ಅಂತ ಅರ್ಥವನ್ನು ಕೊಡ್ತದೆ. ಇನ್ನು ಜ್ಞಾನ ಮುಕ್ತಿಯ ಹಾದಿ ಅಷ್ಟಕವನ್ನು ಪ್ರತಿದಿನ ಹೇಳೋರಿಗೆ ಖಂಡಿತ ಲಭಿಸುತ್ತೆ ಅನ್ನೋದು ಪ್ರತೀತಿ. ಜ್ಞಾನ ಮತ್ತು ವಿಮೋಚನೆಯ ಹಾದಿ ಕೂಡ ದೊರೆಯುತ್ತದೆ. ಯಾವ ವಿಮೋಚನೆ? ಕಷ್ಟಗಳಿಂದ, ದುಃಖಗಳಿಂದ, ಖಿನ್ನತೆ, ದುರಾಸೆಗಳಿಂದ, ಹಾಗೆ ಮನೋಸಹಜವಾಗಿ ಬರ್ತಕ್ಕಂತಹ ಕೋಪ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನು ಗೆಲ್ಲುವ ಶಕ್ತಿ ಬರ್ತದೆ. ಅಷ್ಟಕವನ್ನು, ಕಾಲಭೈರವ ಅಷ್ಟಕವನ್ನು ಪಠಿಸುವುದರಿಂದ ಅದರ ಜೊತೆಗೆ ಸಂಪೂರ್ಣ ಶಿವನ ಅನುಗ್ರಹವಾಗುತ್ತದೆ. ನಿಂತು ಹೋದ ಕಾರ್ಯಗಳು ಫಲಿಸುತ್ತವೆ. ಮನೆ ಕಟ್ಟುವುದಿರಬಹುದು, ಸ್ವಂತ ಮನೆ, ಒಳ್ಳೆಯ ಉದ್ಯೋಗ ಅಥವಾ ಸರ್ಕಾರಿ ನೌಕರಿ ಇರಬಹುದು, ಮಕ್ಕಳ ವಿದ್ಯಾಭ್ಯಾಸ ಇರಬಹುದು, ಗಂಡ ಹೆಂಡತಿಯ ನೆಮ್ಮದಿಯ ಜೀವನ ಇರಬಹುದು, ಮನೆಯಲ್ಲಿರ್ತಕ್ಕಂತಹ ಆರ್ಥಿಕ ಸಮಸ್ಯೆಗಳು ಪರಿಹರಿಸುತ್ತವೆ. ಯಾವುದಾದರೂ ಕೆಟ್ಟ ದೃಷ್ಟಿಗಳು ಬಿದ್ದಿದ್ದರೆ ಅವುಗಳಿಂದ ಪರಿಹಾರ ಸಿಗುತ್ತದೆ, ಜೊತೆಗೆ ರಕ್ಷಣೆಯಾಗುತ್ತದೆ. ದುಷ್ಟಶಕ್ತಿಗಳು, ಕ್ರೂರ ವ್ಯಕ್ತಿಗಳಿಂದ, ದುಷ್ಟಶಕ್ತಿಗಳಿಂದ ಸಂಪೂರ್ಣವಾಗಿ ಎಂಟೈರ್ ಪರಿಸರಕ್ಕೆ ರಕ್ಷಣೆ ಸಿಗುತ್ತದೆ ನಿಮಗೆ. ಹಾಗಾಗಿ ಅತ್ಯಂತ ಶಕ್ತಿಯುತವಾದ ಈ ಕಾಲಭೈರವ ಅಷ್ಟಕವನ್ನು, ಶಿವನ ಅನುಗ್ರಹವನ್ನು ಪಡೆಯಲಿಕ್ಕೆ ಪ್ರತಿದಿನ ನಿಯಮಿತವಾಗಿ, ಅಂದರೆ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಶುಚಿರ್ಭೂತರಾಗಿ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಶುಚಿರ್ಭೂತರಾಗಿ ಭಗವಂತನ ನಾಮಸ್ಮರಣೆ ಮಾಡುತ್ತಾ ಈ ಕಾಲಭೈರವಾಷ್ಟಕವನ್ನು ಒಮ್ಮೆಯಾದರೂ ಪಠಿಸುವುದು ಬಹಳ ಸೂಕ್ತ. 1ನೆಯ ಶ್ಲೋಕದಲ್ಲಿ ಅರ್ಥ ಹೀಗಿದೆ: ದೇವತೆಗಳ ರಾಜನಾದ ಭಗವಾನ್ ಇಂದ್ರನಿಂದ ಪೂಜಿಸಲ್ಪಟ್ಟ ಕಮಲದ ಪಾದಗಳನ್ನು ಕಾಶಿಯ ಪರಮಾಧಿಪತಿಯಾದ ಭಗವಾನ್ ಕಾಲಭೈರವನ ಪಾದ ಕಮಲಗಳಿಗೆ ನಾನು ನಮಸ್ಕರಿಸುತ್ತಿದ್ದೇನೆ ಮತ್ತು ಯಜ್ಞದ ದಾರವಾಗಿ ಹಾವನ್ನು ಹೊಂದಿದ್ದು, ತಲೆಯ ಮೇಲೆ ಚಂದ್ರನನ್ನು ಹೊಂದಿದ್ದು, ತುಂಬ ಕರುಣಾಮಯಿಯಾದಂತಹ ಶಿವನಿಗೆ ನಾರದ, ದೇವತೆಗಳು, ಋಷಿಗಳು, ಇತರೆ ಯೋಗಿಗಳಿಂದ ಹೊಗಳಲ್ಪಟ್ಟ, ಪೂಜಿಸಲ್ಪಟ್ಟ ದಿಗಂಬರನಾದ, ಆಕಾಶವನ್ನು ತನ್ನ ಉಡುಪನ್ನಾಗಿ ಧರಿಸಿದವನಾದಂತಹ ಶಿವನಿಗೆ ನಾನು ನಮಸ್ಕರಿಸುತ್ತಿದ್ದೇನೆ ಅನ್ನುವಂತಹ ಅರ್ಥವನ್ನು 1ನೆಯ ಶ್ಲೋಕ ಹೇಳುತ್ತದೆ. 2ನೆಯ ಶ್ಲೋಕದಲ್ಲಿ ಕೋಟ್ಯಾಂತರ ಸೂರ್ಯರ ತೇಜಸ್ಸನ್ನು ಹೊಂದಿರುವ ಮರು ಜನ್ಮಗಳ ಚಕ್ರದಿಂದ ಭಕ್ತರನ್ನು ರಕ್ಷಿಸುವ
ಮರುಜನ್ಮ ಅಂದರೆ ಪುನರಪಿ ಮರಣಂ ಪುನರಪಿ ಜನನಂ ಕೇಳಿದಿರಲ್ವ. ಹಾಗೆ ಆ ಹುಟ್ಟು ಸಾವುಗಳ ರಕ್ಷಣೆ, ಆ ಹುಟ್ಟು ಸಾವುಗಳ ಚಕ್ರದಿಂದ ನಮಗೆ ರಕ್ಷಿಸುವಂತಹ ಪರಮೇಶ್ವರನಾದಂತಹ ಪರಮಶ್ರೇಷ್ಠನಾದಂತಹ ಕಾಶಿಯ ಅಧಿಪತಿಯಾದಂತಹ ಕಾಲಭೈರವನಿಗೆ ನಾನು ನಮಸ್ಕರಿಸುತ್ತಿದ್ದೇನೆ. ನೀಲಿ ಕಂಠವನ್ನು ಹೊಂದಿರುವವನು, ನಮ್ಮ ಆಸೆಗಳನ್ನು ನಮಗೆ ಪೂರೈಸಿಕೊಳ್ಳುವ ಶಕ್ತಿಯನ್ನು ನೀಡುವವನು, 3 ಕಣ್ಣುಗಳನ್ನು ಹೊಂದಿರುವವನು, ಯಾರ ಮರಣಕ್ಕೆ ಕಾರಣವಾಗಿದ್ದಾನೋ, ಹುಟ್ಟು ಸಾವುಗಳಿಲ್ಲದವನು, ಕಣ್ಣುಗಳು ಕಮಲದಂತಹ ಕಣ್ಣುಗಳನ್ನು ಹೊಂದಿರುವವನು, ತ್ರಿಶೂಲವನ್ನು ಧರಿಸಿದವನು, ಕೈಯಲ್ಲಿ ಢಮರುಗವನ್ನು ಧರಿಸಿದವನು, ಯಾರು ಅಮರನಾಗಿರುವನೋ, ಇಡೀ ಜಗತ್ತಿಗೆ ತಂದೆ ತಾಯಿಯಾದರೂ ಅವನಿಗೆ ತಂದೆ ತಾಯಿಗಳಿಲ್ಲವೋ, ಇಡೀ ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣನಾದವನಿಗೆ ಸೃಷ್ಟಿಯಿಲ್ಲವೋ, ಅಂತಹ ಶಿವನಿಗೆ ನಾನು ನಮಸ್ಕರಿಸುತ್ತಿದ್ದೇನೆ. ಇನ್ನು 3ನೆಯ ಶ್ಲೋಕದಲ್ಲಿ ಕೈಯಲ್ಲಿ ತ್ರಿಶೂಲ, ಮದಗ, ಕುಣಿಕೆ, ಗದ್ದಲಗಳನ್ನು ಹಿಡಿದಿರುವ ಕಾಶಿಯ ಅಧಿಪತಿಯಾದ ಕಾಲಭೈರವನಿಗೆ ನಾನು ನಮಸ್ಕರಿಸುತ್ತಿದ್ದೇನೆ. ಯಾರ ದೇಹವು ಕತ್ತಲೆಮಯವಾಗಿದೆಯೋ, ಯಾರು ಆದಿ ಸ್ವರೂಪನಾದ ಭಗವಂತನೋ, ಯಾರು ಅಮರ ಮತ್ತು ಪ್ರಪಂಚದ ರೋಗಗಳಿಂದ ಮುಕ್ತನಾಗಿದ್ದಾರೆ, ಯಾರು ಅಗಾಧ ಪರಾಕ್ರಮಿ ಮತ್ತು ಅದ್ಭುತವಾದ ತಾಂಡವ ನೃತ್ಯವನ್ನು ಇಷ್ಟಪಡುತ್ತಾರೋ ಅವರಿಗೆ ನಾನು ನಮಸ್ಕರಿಸುತ್ತಿದ್ದೇನೆ. ಕಾಶಿಯ ಪರಮಾಧಿಪತಿಯಾದ ಭಗವಂತನಾದ ಕಾಲಭೈರವನಿಗೆ ನಾನು ನಮಸ್ಕರಿಸುತ್ತಿದ್ದೇನೆ. ಆಸೆಗಳನ್ನು ಮತ್ತು ಮೋಕ್ಷ ಎರಡನ್ನೂ ದಯಪಾಲಿಸುವವನು, ಮನೋಹರವಾದ ನೋಟವನ್ನು ಹೊಂದಿರುವವನು, ತನ್ನ ಭಕ್ತರಿಗೆ ಪ್ರೀತಿಯುಳ್ಳವನು, ಸರ್ವಲೋಕಗಳ ದೇವರಂತೆ ಸ್ಥಿರವಾಗಿರುವವನು, ಅವನು ತನ್ನ ಸ್ವಂಟದ ಸುತ್ತಲೂ ಚಿನ್ನದ ಬೆಲ್ಟನ್ನು ಧರಿಸಿರುತ್ತಾನೆ ಮತ್ತು ಅವನು ಚಲಿಸುವಾಗ ಮಧುರವಾದ ಶಬ್ದವನ್ನು ಮಾಡುತ್ತಾನೆ. ಇನ್ನು ಮುಂದಿನ ಶ್ಲೋಕದ ಅರ್ಥ: ಕಾಶಿಯ ಪರಮ ಅಧಿಪತಿಯಾದ ಭಗವಾನ್ ಕಾಲಭೈರವನಿಗೆ ನಾನು ನಮಸ್ಕರಿಸುತ್ತಿದ್ದೇನೆ. ಯಾರು ಧರ್ಮ ಅಂದರೆ ಸದಾಚಾರದಲ್ಲಿ ನಡೆಯುವವರು ಮೇಲುಗೈ ಸಾಧಿಸುತ್ತಾರೋ, ಯಾರು ಅಧರ್ಮದ ಮಾರ್ಗವನ್ನು ನಾಶ ಮಾಡುತ್ತಾರೋ, ಯಾರು ನಮ್ಮನ್ನು ಕರ್ಮದ ಬಂಧಗಳಿಂದ ರಕ್ಷಿಸುತ್ತಾರೋ, ಆ ಮೂಲಕ ನಮ್ಮ ಆತ್ಮವನ್ನು ಮುಕ್ತಗೊಳಿಸುತ್ತಾರೋ, ಮತ್ತು ಅವನು ತನ್ನ ದೇಹದ ಸುತ್ತಲೂ ಚಿನ್ನದ ಬಣ್ಣದ ಹಾವುಗಳನ್ನು ಸುತ್ತಿಕೊಂಡಿದ್ದಾನೆಯೋ, ಆ ಪರಶಿವನಿಗೆ, ಆ ಕಾಶಿ ವಿಶ್ವನಾಥನಿಗೆ, ಆ ಕಾಲಭೈರವನಿಗೆ ನಾನು ನಮಸ್ಕರಿಸುತ್ತಿದ್ದೇನೆ. ಕಾಶಿಯ ಅಧಿಪತಿಯಾದಂತಹ, ಇದು ಮುಂದಿನ ಶ್ಲೋಕದ ಅರ್ಥ. ಯಾರು ಪಾದಗಳನ್ನು ರತ್ನಗಳಿಂದ 2 ಚಿನ್ನದ ಪಾದುಕೆಗಳಿಂದ ಅಲಂಕರಿಸಲ್ಪಟ್ಟಿವೆಯೋ, ಯಾರು ಶಾಶ್ವತ ಉಭಯವಲ್ಲದ ಇಷ್ಟ ದೇವತಾ ಅಂದರೆ ನಮ್ಮ ಆಸೆಗಳನ್ನು ನೀಡುವ ದೇವರು, ಯಾರು ಯಮನ ಅಂದರೆ ಸಾವಿನ ದೇವರು ಅಹಂಕಾರವನ್ನು ನಾಶ ಮಾಡುತ್ತಾರೋ, ಅವರ ಭಯಾನಕ ಹಲ್ಲುಗಳು ನಮ್ಮನ್ನು ಮುಕ್ತಗೊಳಿಸುತ್ತವೆ. ಅಂದರೆ ಇಲ್ಲಿ ಯಮನ ಪಾಶದಿಂದ ಅಂದರೆ ಸಾವಿನ ಭಯದಿಂದ ನಮ್ಮನ್ನು ಮುಕ್ತಗೊಳಿಸುವವನು, ನಮ್ಮನ್ನು ಅತ್ಯದ್ಭುತವಾದಂತಹ ಜ್ಞಾನ ಮಾರ್ಗದಲ್ಲಿ ನಡೆಸುವವನು. ಯಾರಿಗೆ ಯಮನು ಕೂಡ ಶಿವನಿಗೆ ಹೆದರುತ್ತಾನೆ ಅಲ್ಲವೇ? ಮಾರ್ಕಂಡೇಯ ಮುನಿಗಳು ಶಿವನನ್ನು ಮೊರೆ ಹೊಕ್ಕಾಗ ಯಮನನ್ನೇ ತಡೆದರು ಆ ಮಹಾಶಿವ. ಹಾಗಾಗಿ ಇಲ್ಲಿ ಅದರ ವರ್ಣನೆ ಇದೆ ಈ ಶ್ಲೋಕದಲ್ಲಿ. ಮುಂದಿನ ಶ್ಲೋಕದಲ್ಲಿ ಕಾಶಿಯ ಪರಮ ಅಧಿಪತಿಯಾದ ಕಾಲ ಭೈರವನಿಗೆ ನಾನು ನಮಸ್ಕರಿಸುತ್ತಿದ್ದೇನೆ. ಅವನ ಗರ್ಜನೆಯು ಕಮಲದಿಂದ ಹುಟ್ಟಿದ ಬ್ರಹ್ಮನ ಸೃಷ್ಟಿಗಳ ಅಂದರೆ ನಮ್ಮ ಮನಸ್ಸಿನ ಭ್ರಮೆಗಳನ್ನು, ಇಲ್ಲಿ ಅದರ ಅರ್ಥ ನಮ್ಮ ಮನಸ್ಸಿನ ಭ್ರಮೆಗಳು ಅಂತ
ಕವಚಗಳನ್ನು ನಾಶ ಮಾಡುತ್ತದೆ. ಯಾವುದು ಹೇಳಿ? ಭಗವಂತನ ಢಮರುಗದ ಶಬ್ದ ನಮ್ಮ ಮನಸ್ಸಿನ ಭ್ರಮೆಗಳ ಕವಚಗಳನ್ನು ನಾಶ ಮಾಡುವಂತಹ, ನಮ್ಮ ಎಲ್ಲ ಪಾಪಗಳನ್ನು ನಾಶ ಮಾಡುವಂತಹ ಅವನ ಆ ದಿವ್ಯವಾದ ನೋಟ. ಯಾರು ನಮಗೆ 8 ಸಿದ್ಧಿಗಳನ್ನು ನೀಡುತ್ತಾರೋ, ಯಾರು ತಲೆಬುರುಡೆಯ ಮಾಲೆಯನ್ನು ಧರಿಸಿರುತ್ತಾರೋ ಆ ಕಾಲಭೈರವನಿಗೆ ನಾನು ನಮಸ್ಕರಿಸುತ್ತಿದ್ದೇನೆ ಎಂಬುದು ಅರ್ಥ. ಇನ್ನು ಮುಂದಿನ ಶ್ಲೋಕದಲ್ಲಿ ಕಾಶಿಯ ಪರಮ ಅಧಿಪತಿಯು ಪ್ರೇತ ಅಲ್ವಾ, ಸ್ಮಶಾನದಲ್ಲಿ ಶಿವನ ವಾಸ, ಅಲ್ಲಿ ಅಧಿಪತಿಯಾದಂಥವನು, ಕೀರ್ತಿಯನ್ನು ದಯಪಾಲಿಸುವವನಾದಂತಹ ಕಾಲಭೈರವನಿಗೆ ನಾನು ನಮಸ್ಕರಿಸುತ್ತಿದ್ದೇನೆ. ಕಾಶಿಯ ಜನರನ್ನು ಅವರ ಪಾಪ ಮತ್ತು ಧರ್ಮದ ಕಾರ್ಯಗಳಿಂದ ಮುಕ್ತಗೊಳಿಸುತ್ತಾನೆ. ಯಾರು ನಮ್ಮನ್ನು ಸದಾಚಾರದ ಹಾದಿಯಲ್ಲಿ ನಡೆಸುತ್ತಾರೋ, ಯಾರು ಬ್ರಹ್ಮಾಂಡದ ಅಂತ್ಯದ ಅಂಚಿನ ಶಾಶ್ವತ ಅಧಿಪತಿಯಾಗಿದ್ದಾರೋ ಅಂತಹ ಮಹಾ ಕಾಲಭೈರವನಿಗೆ ನಾನು ನಮಸ್ಕರಿಸುತ್ತೇನೆ. ಇನ್ನು ಕೊನೆಯ ಶ್ಲೋಕದ ಅರ್ಥ: ಕಾಶಿಯ ಅಧಿಪತಿಯಾದ ಕಾಲಭೈರವ ದೇವರಿಗೆ ನಾನು ನಮಸ್ಕರಿಸುತ್ತಿದ್ದೇನೆ. ಕಾಲಭೈರವ ಅಷ್ಟಕದ 8 ಶ್ಲೋಕಗಳನ್ನು ಓದುವವರು ಸುಂದರವಾದ ಜ್ಞಾನ ಮತ್ತು ಮುಕ್ತಿಗೆ ಮೂಲವಾದ ವ್ಯಕ್ತಿಯಲ್ಲಿ ವಿವಿಧ ರೀತಿಯ ಸದಾಚಾರಗಳನ್ನು ಹೆಚ್ಚಿಸುವ ದುಃಖ, ಮೋಹ, ಬಡತನ, ಲೋಭ, ಕ್ರೋಧ ಮತ್ತು ತಾಪಗಳನ್ನು ನಾಶ ಮಾಡುವಂತಹ ಭಗವಾನ್ ಕಾಲಭೈರವನ ಪಾದಗಳನ್ನು ನಾನು ಸ್ಮರಿಸುತ್ತೇನೆ, ನಮಸ್ಕರಿಸುತ್ತಿದ್ದೇನೆ ಎಂದು ಇದರ ಅರ್ಥ. ನೋಡಿದಿರಲ್ಲವಾ ವೀಕ್ಷಕರೇ, ಇದು ಕಾಲಭೈರವ ಅಷ್ಟಕದ ಮಹತ್ವ ಮತ್ತು ಅರ್ಥ. ಕಾಲಭೈರವ ಸ್ತೋತ್ರವನ್ನು ಪ್ರತಿದಿನ, ಅದೇನೂ ದೊಡ್ಡದಿಲ್ಲ, ನೀವು ನಿಯಮಿತವಾಗಿ ಅದನ್ನು ಕಲಿತು ಪ್ರಾಕ್ಟೀಸ್ ಮಾಡಿ ಹೇಳುವುದಾದರೆ ಅದು ಕೇವಲ ಒಂದು 10 ನಿಮಿಷ ಅಥವಾ 15 ನಿಮಿಷದಲ್ಲಿ ಮುಗಿಯುವಂತಹ ಶ್ಲೋಕ. ಹಾಗಾಗಿ ನೀವು ಅದನ್ನು ಮೊದಲು ಸ್ವರೋಚ್ಚಾರ ಕರೆಕ್ಟಾಗಿ ಮಾಡುವುದನ್ನು ಕಲಿತುಕೊಳ್ಳಿ. ಯಾವುದೇ ಮಂತ್ರವನ್ನಾಗಲಿ ಅರ್ಥಸಹಿತ ಅದನ್ನು ಅರ್ಥ ಮಾಡಿಕೊಂಡು ಪಠಿಸುವುದರಿಂದ, ಮತ್ತು ಮಂತ್ರಗಳಲ್ಲಿ ಅದು ತಪ್ಪಾಗಬಾರದು, ಅಂದರೆ ಅದರ ಫ್ರೀಕ್ವೆನ್ಸಿ ತಪ್ಪಾಗುತ್ತದೆ. ನೀವು ತಪ್ಪಾಗಿ ಹೇಳಿದರೆ ತಪ್ಪು ಫಲಗಳು ಕೊಡುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಪ್ರತಿಯೊಂದು ಅಲ್ಪಪ್ರಾಣ ಮಹಾಪ್ರಾಣಗಳನ್ನು ಸರಿಯಾಗಿ ಉಚ್ಚರಿಸುತ್ತಾ, ದೀರ್ಘ ಪ್ರಾಣಗಳನ್ನು ನೋಡಿಕೊಳ್ಳುತ್ತಾ, ಸರಿಯಾದ ಪ್ರೊನೌನ್ಸಿಯೇಷನ್ನಲ್ಲಿ ಉಚ್ಚಾರಣೆಯೊಂದಿಗೆ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ ಪಠಿಸುವುದರಿಂದ ಖಂಡಿತವಾಗಿಯೂ ನಿಮಗೆ ಅಷ್ಟಸಿದ್ಧಿಗಳು, ನವನಿಧಿಗಳು ದೊರಕುವುದರಲ್ಲಿ ಸಂದೇಹವಿಲ್ಲ. ಉನ್ನತ ಜ್ಞಾನ, ಏಕಾಗ್ರತೆ, ಅತ್ಯದ್ಭುತವಾದಂತಹ ನೆಮ್ಮದಿಯ ಜೀವನ ನಿಮ್ಮದಾಗುವುದರಲ್ಲಿ ಸಂದೇಹವಿಲ್ಲ. ಹಾಗಾಗಿ ಸಾಕ್ಷಾತ್ ಕೃಷ್ಣ ಪರಮಾತ್ಮರು ಕೂಡ, ಶ್ರೀರಾಮಚಂದ್ರ ಪ್ರಭುಗಳು ಕೂಡ ಶಿವನನ್ನು ಆರಾಧಿಸದೆ, ಪೂಜಿಸದೆ ಅವರು ತಮ್ಮ ದಿನವನ್ನು ಪ್ರಾರಂಭಿಸುತ್ತಿರಲಿಲ್ಲ ಎಂದು ನಮಗೆ ಪುರಾಣಗಳು, ಐತಿಹ್ಯಗಳು ಹೇಳುತ್ತವೆ. ನಂಬಿ ಕೆಟ್ಟವರಿಲ್ಲ ಶಿವನನ್ನು ಅಥವಾ ಯಾವುದೇ ದೇವರನ್ನಾಗಲಿ. ಶಿವನು ಅತ್ಯದ್ಭುತವಾದಂತಹ ಶಕ್ತಿ. ನಂಬಿ ಅವನನ್ನು ಸ್ತುತಿಸುವುದನ್ನು ಪ್ರಾರಂಭಿಸಿ. ಪ್ರತಿದಿನ 10 ನಿಮಿಷಗಳ ಕಾಲ ಕಾಲಭೈರವಾಷ್ಟಕವನ್ನು ಪ್ರಾಕ್ಟೀಸ್ ಮಾಡಿ ಪಠಿಸುವುದರಿಂದ ಖಂಡಿತ ನಿಮಗೂ, ನಿಮ್ಮ ಕುಟುಂಬಕ್ಕೂ, ನಿಮ್ಮ ಪರಿಸರಕ್ಕೂ ಖಂಡಿತವಾಗಿಯೂ ಸನ್ಮಂಗಳ ಉಂಟಾಗುವುದರಲ್ಲಿ ಸಂದೇಹವಿಲ್ಲ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ದಯಮಾಡಿ ವಿಡಿಯೋಗೆ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ, ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ. ಶಿವನ ಮಂತ್ರಗಳ ಅರ್ಥ, ಮಹತ್ವ ಅವರಿಗೂ ತಿಳಿಯಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ ವೀಕ್ಷಕರೇ. ಇಲ್ಲಿಯವರೆಗೂ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.
ಸರ್ವಂ ಶಿವಾರ್ಪಣಮಸ್ತು.